ನಮ್ಮ ಅದೃಷ್ಟ ಎಲ್ಲ ನಮ್ಮ ವೀಕ್ಷಕರಿಗೆ ತಾಯಿ ದರ್ಶನ ಮಾಡಿಸ್ತೀವಿ. ತಾಯಿನ ನೋಡ್ರಿ, ಬರ್ರಿ. ಹೇಳ್ದಂಗೆ ಅಜ್ಜಾರ ಇವರು ಮಠಾಧೀಶ್ವರ ಚಂದ್ರಕಾಂತ್ ಶಿರ್ಯಾಪ ದೇಸಾಯಿ ಅಂಥೇಳಿ. ಈಗೇನೈತಿ, ಒಂದು ವರ್ಷ ಯುಗಾದಿಯಿಂದ ಮುಂದಿನ ಯುಗಾದಿ ತನಕ ತಾಯಿ ಸೇವೆ ಮತ್ತು ತಾಯಿಯ ಪೂಜೆ ಪುನಸ್ಕಾರ ಈ ಅಜ್ಜರಿಗೆ ಐತಿ. ಈಗ ಅಜ್ಜರಿಗೆ ಈ ತಾಯಿಯ ಬಗ್ಗೆ ಮತ್ತು ಅವ್ರ ಮನೆಯವ್ರ ಬಗ್ಗೆ ಏನು ಹೇಳ್ತಾರಂತ ಅವ್ರ ಬಾಯಿಂದ ಕೇಳೋಣ ಬರ್ರಿ. ತಾಯಿ ಬಗ್ಗೆ ನೀವು ಪೂಜೆ ಪುನಸ್ಕಾರ ಎಷ್ಟನೇ ವಯಸ್ಸಿಂದ ಅಂದ್ರೆ ಫಸ್ಟ್ ನೀವು ಪ್ರಪ್ರಥಮವಾಗಿ ಪೂಜೆ ಮಾಡಿದ್ದ ತಾಯಿಗೆ ಎಷ್ಟನೇ ವಯಸ್ಸಿನಾಗ್ರಿ? 15 ವಯಸ್ಸಿನಿಂದ ಚಾಲೂ ಮಾಡಿದ್ರು. ನಿಮಗೆ 15 ವಯಸ್ಸಿದ್ದಾಗ ತಾಯಿ ಪೂಜೆ ಮಾಡಿ ಮೂಲ ಮಠದಿಂದ ಚಾಲೂ ಮಾಡಿದ್ರು. ಮೂಲ ಮಠದಾಗ ಪೂಜೆ ಮಾಡಿ ಚಾಲೂ ಮಾಡಿ. ಮೊದಲ ಹೆಂಗಂದ್ರೆ ನಮ್ಮ ಮುತ್ಯಾಗಳು ಒಬ್ಬೊಬ್ಬರೇ ಬಂದಾರ. ಈಗ ಕಿಷ್ಟ ಮುತ್ಯ ಬಂದ, ಸೋಮರಾವ್ ಮುತ್ಯ ಒಬ್ಬೊಬ್ಬರು ಬಂದಾರ. ಆಮೇಲೆ ಬಂದ ಸೋಮರಾವ್ರು ಇಬ್ರು ಆದ್ರು, ಬಾಬಾ ಸಾಹೇಬ್ ಶಿರ್ಯಾಪ್ ದೇಸಾಯಿ, ನಮ್ಮ ಅಪ್ಪಾರು ನಮ್ಮ ಕಾಕಾರು. ಅಲ್ಲಿಂದ ಇವರು 1-2 ವರ್ಷ, ಅವ್ರು 1 ವರ್ಷ, ನಾವು 1 ವರ್ಷ ಹಿಂಗ್ ಹೊಂಟಿವಿ. ಅಲ್ಲಿ ಮುಳುಗಡೆ ಆದ ತಕ್ಷಣ ನೆಕ್ಸ್ಟ್ ಇಲ್ಲೇನ ಹಿರಿಯರ ಮಾಡಿದಂತ ದೇವಸ್ಥಾನ ಒಳಗನ ನೀವು ಪೂಜೆ ಮಾಡ್ಕೊಂತಾನೆ ಬಂದಿರಿ. ಅಮ್ಮರ ಬಗ್ಗೆ ಅವ್ರು ನಮ್ಮ ಧರ್ಮಪತ್ನಿ ಅವರು ಹೋದಾರೆ. ಒಬ್ಬರು ಗೀತಾ ದೇಸಾಯಿ ರೀ, ಇವ್ರು ನಮ್ಮ ತಮ್ಮಾರಿದ್ದಾರೆ, ರಾವ್ ಸಾಬ್ ದೇಸಾಯಿ ಅಂತಿದ್ರಿ. ಅವ್ರು ಲಿಂಗೈಕ್ಯರಾಗ್ಯಾರ. ಅವರು ಹೆಂಡ್ರು. ಮೂಲ ತಾಯಿ ವರ್ಷ ಪೂಜೆ ಮಾಡುವಂಥದ್ದು ಕಾರ್ಯಕ್ರಮ ಅವ್ರಿಬ್ಬರಿಗೆ. ನಮಸ್ಕಾರ. ಯಾವಾಗ ತಮ್ಮ ಹೆಸರು? ನಮ್ಮ ಹೆಸರು ಸವಿತಾ ದೇಸಾಯಿ. ಹೌದ್ರಿ. ತಾಯಿ ಸೇವೆ ಎಷ್ಟು ವರ್ಷ ಆತ್ರಿ ಮಾಡಾಕತ್ರಿ? 24 ವರ್ಷ ಆತ್ರಿ. ಸವಿತಾ ಚಂದ್ರಕಾಂತ್ ದೇಸಾಯಿ. ನೀವು ಎಷ್ಟು ವರ್ಷ ಆತ್ರಿ ಸೇವೆ ಮಾಡಾಕತ್ರಿ? ನಾವು 24 ವರ್ಷ ಆತ್ರಿ. 24 ವರ್ಷ ಆತ್ರಿ. ಅವರ ಗುಡಿ ಒಳಗೆ ಮಾಡ್ತಾರೆ, ನಮ್ಮ ಮನೆ ಒಳಗೆ. ಹಂಗೆ ತಾಯಿ ಚಂದ್ರಮ್ಮ ತಾಯಿನೂ ತೋರಿಸಿದ್ದೀವಿ. ಚಂದ್ರಮ್ಮ ತಾಯಿಯ ಮಗ್ಲ ಒಂದು ಇದೈತಿ, ಅದು ಏನಂತ ನನಗೂ ಗೊತ್ತಿಲ್ಲ. ಅದನ್ನು ಅಜ್ಜರಿಗೆ ಕೇಳೋನು. ಇಲ್ಲೊಂದು ಕಾಟ ಐತಿ ಮತ್ತು ಪೇಟ ಐತಿ, ಅದು ಕಟ್ಟಿಗೆದು ಒಂದು ಮಂಚ ಐತಿ, ಪಾದರಕ್ಷೆಗಳದಾವು, ದೇವರು, ಅದ್ರ ಬಗ್ಗೆ ಕೇಳೋನು. ಮುಂದಿನ ಭಾಗಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.